ನಿಮ್ಮ ಆಲೋಚನೆಗಳು. ನಿಮ್ಮ ಮನಸ್ಸಿನಲ್ಲಿ ಸದಾ ಹರಿಯುವ ಆಲೋಚನೆಗಳು ಎಂದರೆ ನಿಮ್ಮ ಮನಸ್ಸಿನ ಮೂಲಕ ಹಾದು ಬರುವ ಆಲೋಚನೆಗಳು. ಇದನ್ನು ನಿಮ್ಮ ಮನಸ್ಸಿನ ಇಂಟರ್ನೆಟ್ ಡೈಲಾಗ್ ಎಂದು ಹೇಳ್ಬೋದು. ಪ್ರಪಂಚದ ಆಲೋಚನೆಗಳು ರಚನಾತ್ಮಕವಾಗಿ, ಸಕಾರಾತ್ಮಕವಾಗಿ ಮತ್ತು ನಕಾರಾತ್ಮಕವಾಗಿ ನಡೆಯುವ ಘಟನೆಗಳು. ನಿಮ್ಮ ಮೂಡ್, ನಿಮ್ಮಲ್ಲಿ ಮೂಡುವ ಭಾವನೆಗಳು ನಿಮ್ಮ ಆಲೋಚನೆಯಿಂದ ಹೊರಬರುವಂಥವು. ಅವು ನೈಜ ಘಟನೆಗಳಲ್ಲಿ ನಿಮ್ಮೆಲ್ಲ ಅನುಭವಗಳು ನೀವು ಯಾವುದೇ ಭಾವಾವೇಶದ ಪ್ರತಿಸ್ಪಂದನದ ಮೂಲಕ ಅನುಭವ ಹೊಂದುವುದಕ್ಕೆ ಮುಂಚೆ ಪರಿಷ್ಕರಣಗೊಳ್ಳುತ್ತದೆ. ನೀವು ಪ್ರಯತ್ನ ಇರಲಿ, ಕೆಲಸಕ್ಕೆ ಕೈ ಹಾಕಿ, ಫಲಿತಾಂಶದ ಫಲಾನುಫಲಗಳು ಕಾಯದೆ ನಿಮ್ಮ ಕಾಯಕವನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಿ. ಟ್ರೈ ಮಾಡ್ತೀನಿ, ನನ್ನ ಪ್ರಯತ್ನ ನಂದು, ನೋಡೋಣ ಆಮೇಲೆ ಏನಾಗುತ್ತೋ ನೋಡೋಣ ಮಾಡ್ತಾನೆ ಇರಿ. ಯಾವುದಕ್ಕೂ ಟೈಮ್ ಬರಬೇಕಲ್ಲ ನೋಡೋಣ ಎಂದು ಕುಳಿತುಕೊಳ್ಳುವವರು ಕೆಲವರು ಇರ್ತಾರೆ. ಹೀಗೆ ಹಲವು ಕಾರಣಗಳನ್ನು ಮಹತ್ ಸಾಧನೆ ಮಾಡಿದ ಅನೇಕರು ಯೋಚನೆ ಮಾಡ್ತಾ ಕೂತಿದ್ರೆ ಇಂದು ಮಹತ್ ಸಾಧನೆ ಮಾಡಿದ ವ್ಯಕ್ತಿಗಳು ಸಿಗ್ತಿರಲಿಲ್ಲ. ಪ್ರಪಂಚ ಸಾಧನೆ ಕಡೆ ಹೋಗ್ತಾ ಇರಲಿಲ್ಲ. ಕೋಳಿ ಮೊದಲು, ಮೊಟ್ಟೆ ಮೊದಲು, ವೃಕ್ಷ ಮೊದಲು, ಬೀಜ ಮೊದಲು, ಹೀಗೆ ಮನಸ್ಸಿನ ಭಾವನೆ ಮೊದಲು, ಆಲೋಚನೆ ಮೊದಲು ಗೊತ್ತಿಲ್ಲ. ಮನಸ್ಸಿಗೆ ದುಃಖ ಆದಾಗ ಅಳ್ತೇವೆ, ಅತ್ತಾಗ ದುಃಖ ಆಗುತ್ತೆ. ಹಾಗೆ ಮನಸ್ಸಿಗೆ ಹಿತವಾದಾಗ ನಗುತ್ತೇವೆ, ನಕ್ಕಾಗ ಮನಸ್ಸಿಗೆ ಹಿತ ಆಗುತ್ತೆ. ಹಾಗೆ ಜೀವನದಲ್ಲೂ ಭಯನ ದೂರಕ್ಕಿಟ್ಟು, ಅನುಭವನ ಮುಂದಕ್ಕಿಟ್ಟು ಸಾಧನೆ ಕಡೆ ಹೆಜ್ಜೆ ಹಾಕಿ. ಸಾಧನೆ ಯಾವಾಗೂ ನಿಮ್ಮದೇ ಆಗಿರುತ್ತೆ. ನಿಮ್ಗೆ ಒಳ್ಳೆ ಆಲೋಚನೆಗಳು ಮಾಡೋಕ್ಕೆ ಒಂದೆರಡು ಸಲಹೆ ಕೊಡ್ತೇನೆ. ನಿಮ್ಮನ್ನು ನೀವೇ ವೃದ್ಧಿಸಿಕೊಳ್ಳಿ. ಅನವಶ್ಯಕ ಯೋಚನೆಗಳಿಗೆ ವಿದಾಯ ಹೇಳಿ. ನಿಮ್ಮ ಶಕ್ತಿ ಸಾಮರ್ಥ್ಯಗಳನ್ನು ವೃದ್ಧಿಸಿಕೊಳ್ಳಿ. ನಿಮ್ಮನ್ನು ನೀವು ಪ್ರೀತಿಸಿ. ಆತ್ಮವಿಶ್ವಾಸವನ್ನು ಹೆಚ್ಚಿಸಿಕೊಳ್ಳಿ. ಆಶಾವಾದಿಗಳಾಗಿರಿ. ಸಕಾರಾತ್ಮಕವಾಗಿ ಯೋಚಿಸೋದನ್ನು ಕಲಿಯಿರಿ. ತುಂಬ ಚೆನ್ನಾಗಿ ಕೆಲಸ ಮಾಡಿ. ನಿಮ್ಮ ಮೌಲ್ಯಗಳನ್ನು ನೀವೇ ವರ್ಧಿಸಿಕೊಳ್ಳಿ. ನಿಮ್ಮನ್ನು ನೀವೇ ಪ್ರೋತ್ಸಾಹಿಸಿಕೊಳ್ಳಿ. ಚೆನ್ನಾಗಿರಿ, ಖುಷಿಯಾಗಿರಿ. ಎಲ್ಲರಿಗೂ ಧನ್ಯವಾದಗಳು.